ನೀವು ಹೇಳ್ತಾ ಇದ್ರಿ ಒಂದು ನೀವು ಹೇಳ್ತಾ ಇದ್ರೆ ನಮ್ಮ ಹಿಂದೆ ಒಂದು 400 ವರ್ಷದ ಋಷಿ ಸಂಸ್ಕೃತಿ ಕೇಂದ್ರಗಳು ಆತರ ಅಂದ್ರೆ ನಮ್ಮ ಕಾಡುಗಳಲ್ಲಿ ಋಷಿಗಳು ಪಾಠ ಮಾಡ್ತಾ ಇದ್ರು, ಮಕ್ಳುಗಳೆಲ್ಲ ಸುತ್ತ ಕೇಳ್ತಾ ಇದ್ರು, ಅದೇ ನೆನಪು ಬರ್ತಾ ಇದೆ. ಈಗ ನೀವು 42 ವರ್ಷದ ಹಿಂದಕ್ಕೂ ಇವತ್ತಿಗೂ ಬಹಳ ಬದಲಾವಣೆ ಆಗಿದೆ. ನಾನು ಅಬ್ಸರ್ವ್ ಮಾಡ್ದಂಗೆ, ನೀವು ಅಬ್ಸರ್ವ್ ಮಾಡ್ದಂಗೆ ಏನೇನು ವ್ಯತ್ಯಾಸ ಅನ್ಸಿದೆ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ? ಅವತ್ತು ಹೆಂಗ್ ಅನ್ಸಿದ್ರು ನೀವು ಪಡೆದಿದ್ಕೋ ಇವತ್ತೇನಾಗಿದೆ? ಏನಾದ್ರು ವ್ಯಾಲ್ಯೂಸ್ ಚೇಂಜಸ್ ಆಗಿದೆ, ಬರೀ ನಾಲೆಡ್ಜ್ ಬಗ್ಗೆ ಬರ್ತಾ ಇದೆಯಾ ಏನು ಅಂತ ನಿಮ್ಗೆ ಅನ್ಸಿದೆ? ನಿಮ್ಮ ಮನ್ಸಲ್ಲಿ ಎಜುಕೇಶನ್ ಬಗ್ಗೆ ಏನ್ ಅನ್ಸುತ್ತೆ? ನಾನು ಇದಕ್ಕೆ ಮೊದಲೂ ಹೇಳಿದೆ, ನಾವು ಆಸ್ ಟೀಚರ್ ಸ್ಟೂಡೆಂಟ್ ಆ ಥರ ಅಷ್ಟು ಇದಿರಲಿಲ್ಲ. ಬಟ್ ನಮ್ಮ ಟೀಚರ್ ಸ್ಟೂಡೆಂಟ್ ಮಧ್ಯದಲ್ಲಿ ಇರೋ ಬಾಂಡ್ ಅದು ಒಂದು ಫ್ಯಾಮಿಲಿ ಬಾಂಡ್ ಥರ ಇತ್ತು. ಒಂದು ತಂದೆ ತಾಯಿ ಮಕ್ಕಳು ಅವ್ರಿಗೆ ಹೆಂಗೆ ಹೇಳ್ಕೊಡ್ತಾರೋ ಅದೇ ಥರ ಇತ್ತು. ಆ್ಯಂಡ್ ಅವರು ಬರೀ ಓದೇ ಹೇಳ್ಕೊಳ್ತೀರ, ನಮಗೆ ಬೇರೆ ಜ್ಞಾನನೂ ತುಂಬ ಕೊಡ್ತಾರೆ, ಬೇರೆ ನಾಲೆಡ್ಜ್. ಅಂದ್ರೆ ಯಾವ ತರ ಅಂತ ಹೇಳ್ಬೋದಾ? ಈಗ ನಾನು ಇದ್ರ ಬಗ್ಗೆ ಬರ್ತೀನಿ. ಈಗ ಅಲ್ಲೂ ಕರಿಕ್ಯುಲಮ್ ಇತ್ತ ಈ ತರನೇ? ಈಗ ಕರಿಕ್ಯುಲಮ್ ನಮ್ದು CBSE ಕರಿಕ್ಯುಲಮ್ ಇತ್ತು. ಬಟ್ ಅದು ಬಿಟ್ಟು ಅಂದ್ರೆ ಇವಾಗ ಬರೀ ಪುಸ್ತಕದಲ್ಲಿ ಏನಿದೆ ಅಷ್ಟೇ ಹೇಳ್ಕೊಡ್ತೀರ, ಇದರಿಂದ ಹಿಂಗ್ ಆಗ್ಬೋದು, ಇದರಿಂದ ಹಿಂಗ್ ಅಂದ್ರೆ ಒಂದು ಆತರ ನಮ್ಗೆ ಅದ್ರದ್ದು ಬೆನಿಫಿಟ್ಸ್ ಇದೆಲ್ಲ ಹೇಳ್ತಾರೆ. ಆದಷ್ಟು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ರು. ಅಂಡ್ ಯಾವತ್ತು ಎಷ್ಟ್ ಸತಿ ಕೇಳಿದ್ರು ಯಾವತ್ತು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ನಾವು 10 ಸತಿ ಕೇಳಿದ್ರು ಡೌಟ್, 10 ಸತಿನೂ ಅವ್ರು ನೀಟಾಗಿ ಎಲ್ಲಕ್ಕೆ ತಾಳ್ಮೆಯಲ್ಲಿ ಹೇಳ್ಕೊಡ್ತಿದ್ರು. ಅಂಡ್ ಆತರ ಅದು ಒಂಥರ ಬಾಂಡ್ ಇತ್ತು. ಆಮೇಲೆ ನಮ್ ಸ್ಕೂಲಲ್ಲಿ ಹೆಂಗಿತ್ತಂದ್ರೆ ಈವನ್ ಸ್ಪೋರ್ಟ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಇತ್ತು. ಆಮೇಲೆ ಮಕ್ಕಳದು ಎಂಟರ್ಟೈನ್ಮೆಂಟ್ ಚೆನ್ನಾಗಾಗ್ಲಿ ಅಂತ. ಸೊ ನಮ್ದು ಎವ್ರಿ 2 months ನಮ್ದು ಒಂದು ಸಣ್ಣ ಹಾಲ್ ಇತ್ತು ಸ್ಕೂಲಲ್ಲಿ. ಅಲ್ಲಿ ಎವ್ರಿ ಸ್ಯಾಟರ್ಡೇ ಫಿಲ್ಮ್ಸ್ ತೋರ್ಸೋರು, ಪಿಕ್ಚರ್ಸ್. ಸೊ ಅದರಲ್ಲಿ ಬೇರೆ ಬೇರೆ ಟೈಪ್ ಇಂಗ್ಲಿಷ್ ಪಿಕ್ಚರ್ಸ್ ತೋರ್ಸೋರು. ಆಮೇಲೆ ಒನ್ಸ್ ಇನ್ 6 months ನಮ್ಮನ್ನ ಥಿಯೇಟರ್ ಕರ್ಕೊಂಡು ಹೋಗಿ ಪಿಕ್ಚರ್ಸ್ ತೋರ್ಸೋರು. ಆಮೇಲೆ ನಮ್ಮನ್ನ ಎಕ್ಸ್ಕರ್ಷನ್ಸ್ ಅಲ್ಲಿ ಕರ್ಕೊಂಡು ಹೋಗೋರು. ಅಂದ್ರೆ ಈ ತರ ಪಿಕ್ನಿಕ್ 2 day ಎಕ್ಸ್ಕರ್ಷನ್ ಅದೆಲ್ಲ ಕರ್ಕೊಂಡು ಹೋಗೋರು. ಸೊ ಅದೇ ಹೇಳಿದ್ನಲ್ಲ, ಬರೀ ಓದಕ್ಕಂತ ನಾವು ಸ್ಕೂಲ್ ಹೋಗಿಲ್ಲ, ನಮ್ದು ಫುಲ್ ಇಡೀ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ನಾವು ಹೋಗಿದ್ದು. ಅಂಡ್ ಇನ್ನೊಂದು ಹೈಲೈಟ್ ಏನಂದ್ರೆ, ನಮ್ದು ಸ್ಕೂಲಲ್ಲಿ ಪ್ರೇಯರ್ ಹಾಲ್ ಅಂದ್ರೆ ಹೆಂಗೆ ಅಂದ್ರೆ, ಹಾಲ್ ಇರ್ಲಿಲ್ಲ, ಅದಕ್ಕೆ ನಾವು ತಪೋವನ್ ಅಂತ ಹೇಳ್ತಿದ್ವಿ. ಒಂದು ಬೆಂಚ್ ಇರೋದು, ಬೆಂಚ್ ಅಲ್ಲಿ ಪ್ರಿನ್ಸಿಪಲ್ ಅವ್ರು ಕೂತ್ಕೊಳ್ತಿದ್ರು. ಆಮೇಲೆ ಆ ಪಕ್ಕದಲ್ಲಿ ಗಣೇಶಂದು ಒಂದು ಐಡಲ್, ಈ ದೇವಸ್ಥಾನದಲ್ಲೆಲ್ಲ ಹೆಂಗೆ ಕಪ್ಪು ಇದರಿಂದ ಮಾಡೋದು ಅದೇ ತರ ವಿಗ್ರಹ. ಆಮೇಲೆ ಎಲ್ಲ ಆಕ್ಟಗನ್ ಶೇಪ್ ಅಲ್ಲಿ ಎಲ್ಲ ಬೆಂಚಸ್ ಇರೋದು, ಎಲ್ಲ ಗಿಡಗಳ ಮಧ್ಯದಲ್ಲಿ ಬೆಂಚಸ್ ಮಧ್ಯದಲ್ಲಿ ಫುಲ್ ಗ್ರಾನೈಟ್ ಅಲ್ಲ ಸಾರಿ ಕಡಪ ಸ್ಟೋನ್ ಫ್ಲೋರಿಂಗ್. ಅಲ್ಲಿ ಕೂತ್ಕೊಂಡು ನಾವು ಪ್ರೇಯರ್ ಮಾಡ್ತಿದ್ವಿ. ಹೆಸರು ತಕ್ಕನಾಗ ತಪೋವನ ರೀತಿನೇ ಎನ್ವೈರನ್ಮೆಂಟ್, ಮರ ಮತ್ತೆ ಟೀಚರ್ ಮುಂದೆ ಇರ್ತಿದ್ರು, ನೀವೆಲ್ಲ ಸ್ಟೂಡೆಂಟ್ ಸುತ್ತ ಇರ್ತಿದ್ರೆ ಆತರ ಒಂದು. ಸೊ ನಮ್ಗೆ ಎಲ್ಲಾರ್ಗು ಒಂದ್ ಟಾಸ್ಕ್ ಏನಂದ್ರೆ, ಒಬ್ರು ಪ್ಲೆಡ್ಜ್ ಹೇಳ್ಬೇಕು, ಇಂಡಿಯನ್ ಇದು ನಮ್ದು ಪ್ಲೆಡ್ಜ್. ಆಮೇಲೆ ಒಬ್ರು ಥಾಟ್ ಫಾರ್ ದ ಡೇ ಅಂತ ಹೇಳ್ಬೇಕು. ಸೊ ಇದೆಲ್ಲ ನಮ್ಗೆ ಮೊದ್ಲೇ ಹೇಳ್ಬೇಡ, ಎಲ್ಲರಿಗೂ ಈಕ್ವಲ್ ಇರುತ್ತೆ, ನೋ ಪಾರ್ಶಾಲಿಟಿ. ಅಂದ್ರೆ ಇವ್ರು ಚೆನ್ನಾಗಿ ಮಾಡ್ತಂತ ಇವ್ರಿಗೆ ಚಾನ್ಸ್ ಕೊಡೋದಿಲ್ಲ, ಎಲ್ಲಾರ್ಗು ಚಾನ್ಸ್ ಕೊಡೋರು. ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಒಂದು ಥ್ರೋಬಾಲ್ ಪ್ಲೇಯರ್ ಆಗಿದ್ದೆ. ನಾನು ಬೇಸ್ಬಾಲು ತುಂಬಾ ಚೆನ್ನಾಗಿತ್ತು. ಬೇಸ್ಬಾಲ್, ಥ್ರೋಬಾಲ್ ಅಂಡ್ ಜಾವ್ಲಿನ್ ಥ್ರೋ ಅಂಡ್ ಡಿಸ್ಕಸ್ ಥ್ರೋ, ಇದು ನಂದು ಸ್ಟ್ರಾಂಗ್ ಪಾಯಿಂಟ್ಸ್ ಇತ್ತು. ಸಣ್ಣ ಹುಡುಗಿ, ನಾನು 6th standard ಇದೆಲ್ಲ ಆಡಕ್ ಸ್ಟಾರ್ಟ್ ಮಾಡಿದ್ದೆ. ಬಟ್ 8th standard ಬರೋ ವರ್ಷಕ್ಕೆ ನಮ್ ಸ್ಕೂಲ್ ಟೀಮ್ಸ್ ಫಾರ್ಮ್ ಆಗಿತ್ತು. ಅಂದ್ರೆ ಆಲ್ CBSE ಸ್ಕೂಲ್ಸ್ ಮೀಟ್ ಕಾಂಪಿಟೇಷನ್ ಮೀಟ್ ಅಂತಾರೆ, ಅದು ಮಾಡಿದ್ರು. ಸೊ ಫ್ರಮ್ 8th standard ನಾನು ಪಾರ್ಟಿಸಿಪೇಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. 10th 11th 12th ಅಲ್ಲಿ ನಾನು ನನ್ನ ಸ್ಕೂಲ್ನ ರೆಪ್ರೆಸೆಂಟ್ ಮಾಡಿದೆ ಆಸ್ ಅ ಕ್ಯಾಪ್ಟನ್. ಎಲ್ಲೆಲ್ಲ ಹೋಗಿದ್ರೆ ರೆಪ್ರೆಸೆಂಟ್ ಮಾಡಿ? ಅಂದ್ರೆ ನಮ್ ಚೆನ್ನೈನಲ್ಲೇ ಬೇರೆ ಬೇರೆ ಸ್ಕೂಲ್ಸ್ ಅಲ್ಲಿ, ಬಿಕಾಸ್ ಇಟ್ ವಾಸ್ ಆಲ್ CBSE ಸ್ಕೂಲ್ಸ್ ಮೀಟ್ ಅಂತ. ಸೊ CBSE ಸ್ಕೂಲ್ ಜೊತೆ ಎಲ್ಲ ಟೂರ್ನಮೆಂಟ್ ಇರ್ತಿತ್ತು. ಸೊ ಇದು ಬೇರೆ ಬೇರೆ ರೌಂಡ್ಸ್ ಇರ್ತಿತ್ತು. ಆಮೇಲೆ ಸೆಮಿಫೈನಲ್ಸ್, ಫೈನಲ್ಸ್ ಚೆನ್ನೈಲಿ ಇತ್ತು. ಈಗ ನಿಮ್ಮ ಸ್ಕೂಲ್ಗಳ ಕಲಾಕ್ಷೇತ್ರ, ಆ ಸ್ಕೂಲ್ಗಳಲ್ಲಿ ಒಳ್ಳೆ ಎಮಿನೆಂಟ್ ಪರ್ಸನಾಲಿಟಿಗಳು ನನ್ನ ಇಷ್ಟ ಇವತ್ತು ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಆ ತರದವ್ರು ಯಾರು ನೆನ್ಕೊಳ್ಬಹುದು? ನಿಮ್ ಸೀನಿಯರ್ಗಳು ಇವಾಗ ಹೇಳ್ಬೇಕು ಅಂದ್ರೆ ನಮ್ಗೆ ಅದು ಒಂದು ಎಕ್ಸ್ಪೋಜರ್ ತುಂಬಾ ಇತ್ತು. ಬಿಕಾಸ್ ಇವಾಗ ನಮ್ ಸ್ಕೂಲ್ ಮುಗ್ತಾನೆ ಅಂದ್ರೆ 3:15 ನಮ್ ಸ್ಕೂಲ್ ಮುಗಿತಿತ್ತು, ಸ್ಕೂಲ್ ಇದಾಗ್ತಿತ್ತು. ಆಮೇಲೆ 3:30 4:00 ನಂದು ಇದಿರ್ತಿತ್ತು ಫೈನ್ ಆರ್ಟ್ಸ್. ಸೊ ಫೈನ್ ಆರ್ಟ್ಸ್ ಅಲ್ಲಿ ಎಲ್ಲಾ ಇದಿತ್ತು, ಅಂದ್ರೆ ಡಾನ್ಸ್ ಇತ್ತು, ಭರತನಾಟ್ಯಂ, ಕರ್ನಾಟಿಕ್ ಮ್ಯೂಸಿಕ್, ವೋಕಲ್, ವೀಣೆ, ವೈಲಿನ್,
ಮೃದಂಗ, Okay. ಮೃದಂಗ, ಆಮೇಲೆ ಪೇಂಟಿಂಗ್ ಇದೆಲ್ಲ ಇತ್ತು. Okay. ಸೊ ಇದ್ರಲ್ಲಿ ನಾವ್ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಂಡು ಡಿಪ್ಲೊಮಾ ಮಾಡ್ಕೊಳ್ಬೋದು. ಸೊ ನಾನು 1 ವರ್ಷ ನಾನು ಡಾನ್ಸ್ ಕಲಿತೆ. ಆಮೇಲೆ ನಂಗೆ ಸ್ವಲ್ಪ ಕಾಲಿಂದ ಏನೋ ಒಂದು ಪ್ರಾಬ್ಲಮ್ ಆಯ್ತು. ಆಮೇಲೆ ಅದೇನಾಯ್ತು, ನಮ್ ಟೀಚರ್ಸ್ ಯಾರು ನನ್ಗೆ ಹೇಳ್ಕೊಡ್ತಿದ್ರು, ನನ್ಗೆ ಅವ್ರು ತುಂಬಾ ಒಂಥರ ನಂಗೆ ತುಂಬಾ ಅಟ್ಯಾಚ್ಮೆಂಟ್ ಬಂದಿತ್ತು. ಅನ್ಫಾರ್ಚುನೇಟ್ಲಿ ಯಾವ್ದೋ ಒಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ಅವ್ರು ತೀರ್ಕೊಂಡ್ರು. ಅದು ನಂಗೆ ತುಂಬಾ ಅಫೆಕ್ಟ್ ಆಯ್ತು, ಮಾನಸಿಕ ಅಫೆಕ್ಟ್ ಆಯ್ತು ಅಂತ. ಆಮೇಲೆ ನನ್ಗೆ ಅದು ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಇದಾಗಿ. ಆಮೇಲೆ ನಾನ್ ಅನ್ಕೊಂಡೆ ಸರಿ ಡಾನ್ಸ್ ಬೇಡ, ವೀಣೆನೆ ತಗೊಳ್ತಿದ್ದೆ. ವೀಣೆನೆ ಯಾವ್ದೋ ಒಂದು ವಿದ್ಯೆ ಕಲಿಬೇಕು. ಈಗ ನಿಮ್ಮಲ್ಲಿ ನನ್ಗೆ ಇದು ಆಶ್ಚರ್ಯ ಆಗ್ತಾ ಇದೆ. ಹೈಸ್ಕೂಲ್ ಓದುವಾಗ ಕರಿಕ್ಯುಲಮ್ ಆಮೇಲೆ ಇರ್ತದೆ CBS, ಅದಲ್ದೇನೆ 3 to 4 ನಿಮ್ಗೆ ಇಷ್ಟವಾದ ಆಯ್ಕೆ ಮಾಡ್ಕೊಂಡು ಅದಕ್ಕೂ ಡಿಪ್ಲೊಮಾ ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಅದಲ್ದಿರ ಇವಾಗ ಥ್ರೋಬಾಲ್ ಅಲ್ಲಿ ಇದ್ವಿ ಅಂತ ಬೆಳಗ್ಗೆ 7:30 ಇಂದ 8:15, 8:15 ನಮ್ ಸ್ಕೂಲ್ 8:45 ನಮ್ದು ಇದಿರ್ತಿತ್ತು, 8:45 ಪ್ರೇಯರ್ ಇತ್ತು. ಸೊ 7:15 ಇಂದ ಥ್ರೋಬಾಲ್ ಪ್ರಾಕ್ಟೀಸ್, ಅದಾದ್ಮೇಲೆ ಸ್ಕೂಲ್ ಆದ್ಮೇಲೆ ಫೈನ್ ಆರ್ಟ್ಸ್ ಆದ್ಮೇಲೆ ಮತ್ತೆ ಹಾಸ್ಟೆಲ್ಗೆ ಹೋಗಿ ಮತ್ತೆ ಪ್ರಾಕ್ಟೀಸ್ ಸ್ಟಡೀಸ್. ಇಲ್ಲ ಇದು ಥ್ರೋಬಾಲ್ ಎಸ್ಪೆಷಲಿ ಟೂರ್ನಮೆಂಟ್ಸ್ ಎಲ್ಲ ಹತ್ರ ಬಂದು. ಸೊ ನಮ್ ಸ್ಕೂಲ್ ನಾನ್ ರೆಪ್ರೆಸೆಂಟ್ ಮಾಡಿದಾಗ ವಿ ವರ್ ಡಿಫೆಂಡಿಂಗ್ ಚಾಂಪಿಯನ್ಸ್. ಬಹಳ ಒಳ್ಳೇದು. ನಾನ್ ನಿಮ್ಗೆ ಕೇಳ್ತಾ ಇದ್ದೆ, ಈಗ ನಿಮ್ಮ ಕಲಾಕ್ಷೇತ್ರ ಸ್ಕೂಲಲ್ಲಿ ಎಮಿನೆಂಟ್ ಪರ್ಸನಾಲಿಟಿಗಳು ದೇಶಗಳಿಗೆ ಬಂದಿದ್ದಾರಂತ. ಯಾರು ಪರ್ಸನಾಲಿಟಿ ಅಂದ್ರೆ ಅದು ಒಂದ್ ಹೇಳ್ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಐ ಮೀನ್ ಕಲಾಕ್ಷೇತ್ರನಲ್ಲಿ ಎವ್ರಿ ಇಯರ್ ಪ್ರತಿ ವರ್ಷನೂ ಡಿಸೆಂಬರ್ ಅಲ್ಲಿ ಡಾನ್ಸ್ ಫೆಸ್ಟಿವಲ್ ಆಗೋದು. ಆಮೇಲೆ ಜಾನ್ವರಿ ಎಂಡ್ ಫೆಬ್ರವರಿನಲ್ಲಿ ಮ್ಯೂಸಿಕ್ ಫೆಸ್ಟಿವಲ್ ಆಗೋದು. ಸೊ ಈ ಡಾನ್ಸ್ ಫೆಸ್ಟಿವಲ್ ಅಲ್ಲಿ ಎಲ್ಲ ಎಮಿನೆಂಟ್ ಆರ್ಟಿಸ್ಟ್ ಅಂದ್ರೆ ಸೋನಾಲ್ ಮಾನ್ಸಿಂಗ್, ಆಮೇಲೆ ಬಿರ್ಜು ಮಹಾರಾಜ್, ಆಮೇಲೆ ಕುಚಿಪುಡಿನವರು, ಇವರು ಧನಂಜಯ, ಅವರೆಲ್ಲರೂ ತುಂಬಾ ಜನ ಬಂದು ಅವ್ರು ಪರ್ಫಾರ್ಮ್ ಮಾಡ್ತಿದ್ರು. ಅದಲ್ದಿರ ನಮ್ದು ಇನ್ ಹೌಸ್ ಕಲಾಕ್ಷೇತ್ರನವ್ರದ್ದು ಒಂದು ಗ್ರೂಪ್ ಇತ್ತು, ಸೊ ಅವರು ಪರ್ಫಾರ್ಮ್ ಮಾಡೋದು. ಅದೇ ತರ ಮ್ಯೂಸಿಕ್ ಫೆಸ್ಟಿವಲ್ ಅಲ್ಲಂತೂ ಸಾಕಷ್ಟು ಜನ ನಾನು ಮೀಟ್ ಮಾಡಿದ್ದೀನಿ. ನಾನು ಕೇಳ್ತಾ ಇರೋದು, ನಿಮ್ಮ ಕಲಾಕ್ಷೇತ್ರದಿಂದ ಅಲುಮಿನಿ ಆಗಿ ಸಾಧನೆ ಮಾಡಿರೋರು ಆ ತರದಗಳು ನೆನ್ಕೋಬೋದ? ನಿಮ್ ಸೀನಿಯರ್ಗಳು ಇರ್ಬೋದು, ಸೀನಿಯರ್ಸ್ ಇದ್ದಾರೆ. ಇವಾಗ್ಲೂ ನಮ್ದು ಅಸೋಸಿಯೇಷನ್ ಇದೆ, ಕಲಾಕ್ಷೇತ್ರ ಅಲ್ಯುಮಿನಿ ಅಸೋಸಿಯೇಷನ್ ಅಂತ ಇದೆ. ಅದಲ್ದಿರ ಆವಾಗ ನಾನು ಮೀಟ್ ಮಾಡಿದ್ ಯಾರನ್ನೆಲ್ಲ ಅಂದ್ರೆ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ, ಆಮೇಲೆ ಉಸ್ತಾದ್ ಜಾಕಿರ್ ಹುಸೇನ್, ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅಂಡ್ ಅವ್ರ ಮಕ್ಕಳು ಅವಾಗ ಸಣ್ಣವರಿದ್ರು, ಅಮಾನ್ ಅಂಡ್ ಅಯಾನ್ ಅವರು, ಆಮೇಲೆ ಪಂಡಿತ್ ರವಿಶಂಕರ್. ಈ ತರ ಎಲ್ಲ ಎಮಿನೆಂಟ್ ಪರ್ಸನ್ ನಾವು ಮೀಟ್ ಮಾಡಿದ್ದೀವಿ. ಅಂಡ್ ಪ್ರತಿ ವರ್ಷನೂ ಅವ್ರದ್ದು ಪ್ರೋಗ್ರಾಮ್ ಇರೋದು. ಅಂಡ್ ನಮ್ದೆಲ್ಲ ಅವ್ರ ಆಟೋಗ್ರಾಫ್ಸ್ ಎಲ್ಲ ಇದೆ. ಲಾಲ್ಗುಡಿ ಜಯರಾಮನ್ ಎಲ್ಲರೂ ಆಟೋಗ್ರಾಫ್ಸ್. ಒಳ್ಳೇದು. ಆ ತರ ಕಲಾಕ್ಷೇತ್ರಕ್ಕೆ ಅವರು ಬರ್ತಿದ್ರು. ಈಗ ನಿಮ್ಮ ಕಲಾಕ್ಷೇತ್ರದಿಂದ ಈಗ ಅದೇ ಅಮಲ ಅಂತ ಅವರು ಆ ತರ ವ್ಯಕ್ತಿತ್ವಗಳು ಹೊರಗಡೆ ಬಂದಿದೆ ಅಂತ ಹೇಳೋದು. ಆ ತರ ನಿಮ್ಮ ಅಮಲ ಅಕ್ಕಿನೇನಿ ಅಂತ ಅವರು ನನ್ ಸೀನಿಯರ್ ಆಗಿದ್ರು ಸ್ಕೂಲಲ್ಲಿ. ಎಷ್ಟು ವರ್ಷ ಸೀನಿಯರ್? ಸುಮಾರು 3 ವರ್ಷ ಸೀನಿಯರ್. ಸೊ ನಾವೆಲ್ಲ ಒಟ್ಟಿಗೆ ಹಾಸ್ಟೆಲ್ ಅಲ್ಲಿ ಇದ್ವಿ, ಸೇಮ್ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಆಮೇಲೆ ಅವರು ಡಾನ್ಸ್ ಕಲಿತಾ ಇದ್ರು, ಭರತನಾಟ್ಯಂ. ಆಮೇಲೆ ಅವ್ರಿಗೆ ಏನೋ ಬ್ರೇಕ್ ಥ್ರೂ ಬಂತು, ಅದಾಯ್ತು. ಆಮೇಲೆ ಪದ್ಮಿನಿ, ರಾಗಿಣಿ ಅಂತ ಇಬ್ರು ಹಳೆ ಇದು ಮ್ಯೂಸಿಷಿಯನ್, ಇದು ಡಾನ್ಸರ್ಸ್ ಕಮ್ ಅವರು ಆಕ್ಟರ್ಸ್ ಇದ್ರು. ಸೊ ಅವ್ರ ಮಗಳಿದ್ಲು ನಮ್ ಸ್ಕೂಲಲ್ಲಿ. ಆತರ ಸಾಕಷ್ಟು ಜನ ಇದಾರೆ, ಒಳ್ಳೆ ಟ್ರೈನಿಂಗ್ ತಗೊಂಡು ಹೋಗಿ ಒಳ್ಳೆ ಪ್ರಾಸ್ಪರಸ್ ಇದೆ. ಲೀಲಾ ಸ್ಯಾಮ್ಸನ್. ಅಂದ್ರೆ ನಿಮ್ಗೆ ಅಲ್ಲಿ ಎಮಿನೆಂಟ್ ಪರ್ಸನಾಲಿಟಿಗಳು ಬರ್ತಿದ್ರು, ಅದೆಲ್ಲ ನೋಡಿ ನಿಮ್ಮ ಜನರೇಷನ್, ನಿಮ್ಮ ಅವ್ರ ಹೊರಗಡೆ ಇವತ್ತು ಅಷ್ಟೊಂದು ಫೇಮಸ್ ಆಗೋ ವ್ಯಕ್ತಿಗಳು ಕೂಡ ಆಗಿದ್ದಾರೆ. ಇನ್ನೊಂದು ಆಡ್ ಮಾಡ್ಬೇಕು ಏನಂದ್ರೆ, MS ಸುಬ್ಬಲಕ್ಷ್ಮಿ ಅವರು, DK ಪಟ್ಟಮಾಳ್ ಅವರು ಒಂದ್ಸತಿ ಡಾಕ್ಟರ್ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಅವ್ರಿಗೆ ಇನ್ವೈಟ್ ಮಾಡಿ ನಮ್ಮೆಲ್ಲರ ಜೊತೆನು ಊಟ ಮಾಡಿ ಇದ್ ಮಾಡಿ ನಮ್ಗೆ ಇಂಟ್ರಾಕ್ಟ್ ಮಾಡಕ್ಕೆ ನಮ್ಗೆ ಅವಕಾಶ ಕೊಟ್ಟರು. ನಮ್ ಹಾಸ್ಟೆಲ್ ಬಂದು ನಮ್ ಜೊತೆ ಕೂತ್ಕೊಂಡು ಊಟ ಮಾಡಿ ನಮ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದಾರೆ. ಸೊ ಅದು ಒಂದು ನಂಗೆ ತುಂಬಾ ಖುಷಿ ಅನ್ಸುತ್ತೆ. ಅಂದ್ರೆ ಈ ತರ ಎಮಿನೆಂಟ್ ಪೀಪಲ್, ಎಸ್ಪೆಷಲಿ MS ಸುಬ್ಬಲಕ್ಷ್ಮಿ ಅವರು, DK ಪಟ್ಟಮಾಳ್ ಅವರು, ಅವ್ರ ಜೊತೆ ಎಲ್ಲ ಅವಕಾಶ ಸಿಗ್ಬೇಕು ಅಂದ್ರೆ ನಾವು ತುಂಬಾ ಪುಣ್ಯ ಮಾಡಿರ್ಬೇಕು ಅಂತ. ನಿಜ. ಆ ಕಲಾಕ್ಷೇತ್ರದಲ್ಲಿ ಹೋದ್ರಿಂದ ನಿಮ್ಗೆ ಅಂತ ವ್ಯಕ್ತಿತ್ವಗಳ ಜೊತೆ ಬೆರ್ತಿ ಒಂದು ಸಂವಾದ ಮಾಡಂಗೆ, ಚರ್ಚೆ ಮಾಡಂಗೆ, ತಿಳ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು. ಅಂಡ್ ಇವರೆಲ್ಲ ತುಂಬಾ ಡೌನ್ ಟು ಅರ್ತ್, ಅಷ್ಟು ಎಮಿನೆಂಟ್ ಸ್ಕಾಲರ್ಲಿ ಅಂದ್ರೆ ಇದು ಆದ್ರೂ, ಮ್ಯೂಸಿಷಿಯನ್ಸ್, ಆರ್ಟಿಸ್ಟ್ ಆದ್ರೂ ವೆರಿ ವೆರಿ ಡೌನ್ ಟು ಅರ್ತ್ ಪೀಪಲ್. ಹೇಳ್ತಲ್ಲ, ತುಂಬದ್ ಕೂಡ ತುಳ್ಕೊಳ ಅನ್ನಂಗೆ
ಅವ್ರು ಅಷ್ಟೇನೆ ಒಂದು ನಿಮ್ಮ ಸ್ಟೂಡೆಂಟ್ಸ್ಗಳ ಜೊತೆ ಏನಪ್ಪಾ ಅನ್ನೋದನ್ನ ಅಷ್ಟೇ ಪ್ರೀತಿಯಿಂದ ಬೆರೀತಾ ಇದ್ರು, ನಿಮ್ಗೆ ಕಲ್ಸ್ಕೊಡ್ತಾ ಇದ್ರು. ಅದ್ರಲ್ಲಿ ಕೂಡ ನಿಮ್ಗೆ ಇನ್ಸ್ಪೈರ್ ಆಗಿದೆ. ಬಹಳ ಸಂತೋಷ.